ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಈ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದು ವೈಯಕ್ತಿಕ ಮಾರ್ಗದರ್ಶನದ ಕಾರ್ಯಕ್ರಮವಾಗಿರುತ್ತೆ. ಲಕ್ಷ್ಯ ಮಾರ್ಗದರ್ಶನ ಕಾರ್ಯಕ್ರಮ, ಯಶಸ್ಸಿನೆಡೆಗೆ ನಿಶ್ಚಿತತೆಯ ದಾರಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಈ ಒಂದು ಸೆಷನಲ್ಲಿ ಈ ಕಾರ್ಯಕ್ರಮದ ವಿಶೇಷತೆಗಳೇನು, ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡುವ ಮುಖಾಂತರ ಪತ್ರಿಕೆ ಒಂದರ ಅಂಕಗಳು ಯಾವ ರೀತಿ ಹೆಚ್ಚಾಗಲಿದೆ, ಎಲ್ಲ ಮಾಹಿತಿಯನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಅದರೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ನೀವು ಎನ್ರೋಲ್ ಯಾವ ರೀತಿ ಮಾಡ್ಕೊಳ್ಬೋದಾಗಿರುತ್ತೆ, ಎಲ್ಲ ಮಾಹಿತಿಯನ್ನು ಈ ಒಂದು ಸೆಷನಲ್ಲಿ ಪಡೆಯಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೆಷನನ್ನು ಅಥವಾ ಈ ಒಂದು ಕಾರ್ಯಕ್ರಮವನ್ನು ನಾವು ಡಿಸೈನ್ ಮಾಡಿರ್ತಕ್ಕಂಥ ಉದ್ದೇಶ ಏನು, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಅಂತ ನಾವು ನೋಡೋದಾದ್ರೆ, ಮೊದಲನೇ ಪಾಯಿಂಟ್ ಏನು ಅಂದರೆ ಗುಣಮಟ್ಟದ ಉತ್ತರಗಳು ನಿಮ್ಮಿಂದ ಬರಬೇಕು. ಅಂದರೆ ಕ್ವಾಲಿಟಿ ಆನ್ಸರನ್ನು ಡೆವಲಪ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಬಿಕಾಸ್ ನೀವು ಕೇವಲ ನಿಮ್ಮ ಪುಟಗಳನ್ನು ತುಂಬೋದಲ್ಲ, ನೀವು ತುಂಬಿರ್ತಕ್ಕಂಥ ಆನ್ಸರ್ ಉತ್ಕೃಷ್ಟ ಕ್ವಾಲಿಟಿಯನ್ನು ಅಥವಾ ಗುಣಮಟ್ಟವನ್ನು ಹೊಂದಿರಬೇಕಾಗಿರುತ್ತೆ. ಆ ಗುಣಮಟ್ಟದೆಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿರುತ್ತೆ. ದಟ್ ಈಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂದರೆ ಟೈಮ್ ಮ್ಯಾನೇಜ್ಮೆಂಟ್. ಬಿಕಾಸ್ ದ ರೀಸೆಂಟ್ ಎಕ್ಸಾಮಿನೇಷನನ್ನು ನಾವು ನೋಡಿದ್ದಾದರೆ ಪತ್ರಿಕೆ ಒಂದನ್ನು ತುಂಬ ಲೆಂದಿಯಾಗಿ ಮಾಡ್ತಾ ಇದ್ದಾರೆ. ಯಾವಾಗ ಅದು ತುಂಬ ಲೆಂದಿ ಆಗಿರುತ್ತೆ, ನಿಮಗೆ ನಿರಂತರ ಪ್ರಾಕ್ಟೀಸ್ ಇದ್ದರೆ ಮಾತ್ರ ಅವರು ಕೊಟ್ಟಿರ್ತಕ್ಕಂಥ ಸಮಯಾವಕಾಶದಲ್ಲಿ ನೀವು ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ 4 ಸೆಕ್ಷನ್ಸ್ಗಳಿಗೆ ಉತ್ತರಗಳನ್ನು ಬರೆಯಬಹುದಾಗಿರುತ್ತೆ. ಸೊ ಈ ಒಂದು ನಿರಂತರ ತರಬೇತಿ ಅಥವಾ ನಿರಂತರ ಪ್ರಾಕ್ಟೀಸನ್ನು ಎನ್ಶೋರ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಇನ್ನೊಂದು ಉದ್ದೇಶವಾಗಿರುತ್ತೆ. ಆ್ಯಂಡ್ ಮೂರನೇ ಉದ್ದೇಶ ಏನು ಅಂದರೆ, ಸೊ ನಾವು ಯಾವಾಗ ಟೈಮನ್ನು ಮ್ಯಾನೇಜ್ ಮಾಡುವ ಸಲುವಾಗಿ ನಮ್ಮ ಉತ್ತರಗಳನ್ನು ವೇಗವಾಗಿ ಬರೀತೇವೆ, ಸೊ ಅವಾಗ ನಮ್ಮ ಹ್ಯಾಂಡ್ ರೈಟಿಂಗ್ ಅಂತಕ್ಕಂಥದ್ದು ಸ್ವಲ್ಪ ಶಾಬಿ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಅದರಿಂದ ವೇಗವಾಗಿ ಬರೆಯುವ ಸಮಯದಲ್ಲೂ ಕೂಡ ನಮ್ಮ ಹ್ಯಾಂಡ್ ರೈಟಿಂಗನ್ನು ನಾವು ಶುದ್ಧವಾಗಿ ಅಥವಾ ನೀಟಾಗಿ ಮೇಂಟೈನ್ ಮಾಡಬೇಕಾಗಿದ್ರೆ ಸೊ ಆ ಒಂದು ಪ್ರಾಕ್ಟೀಸ್ ಅವಶ್ಯಕತೆ ಇರುತ್ತೆ. ಸೊ ಈ 3 ಅಂಶಗಳನ್ನು ನಿಮ್ಮಲ್ಲಿ ತರಿಸುವ ಕಾರಣದಿಂದ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಲಕ್ಷ್ಯ ಮಾರ್ಗದರ್ಶನ ಕಾರ್ಯಕ್ರಮವಾಗಿರುತ್ತೆ. ಒಂದು ಗುಣಮಟ್ಟದ ಉತ್ತರಗಳು ನಿಮ್ಮಿಂದ ಬರಬೇಕು. ಎರಡನೇದು ಸಮಯ ನಿರ್ವಹಣೆ. ಕೊಟ್ಟಿರ್ತಕ್ಕಂಥ 90 ನಿಮಿಷದಲ್ಲಿ ಎಲ್ಲ 4 ಸೆಕ್ಷನ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಉತ್ತಮವಾಗಿರಬೇಕು. ಈ 3ಅನ್ನ ಎನ್ಶೋರ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೆ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಟಾಕ್ ಅಬೌಟ್ ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯ ಒಂದು ವಿನ್ಯಾಸವನ್ನು ಮಾಡಿದ್ದೇವೆ, ಹ್ಯಾವ್ ವಿ ಡಿಸೈನ್ಡ್ ದಿಸ್ ಪ್ರೋಗ್ರಾಮ್ ವಿತ್ ರೆಸ್ಪೆಕ್ಟ್ ಟು ಎಸ್ಸೆ ಅಂತ ನಾವಿಲ್ಲಿ ನೋಡೋದಾದರೆ, ಸೊ ಈ ಪ್ರತಿ ಪರೀಕ್ಷೆಯಲ್ಲಿ ನಿಮಗೆ ಕೊಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಆ ಪರೀಕ್ಷೆಯನ್ನು ಬರೆಯುವುದಕ್ಕಿಂತ ಮುಂಚೆ 3 ಎಸ್ಸೆ ಟೈಟಲ್ಸನ್ನು ನಾವು ನಿಮಗೆ ಕೊಡ್ತೇವೆ. ಅಂದರೆ ಪ್ರಾಬಬಲಿ ಯಾವುದು ಪರೀಕ್ಷೆಯಲ್ಲಿ ಬರಬಹುದಾಗಿರುತ್ತೆ, ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ಯಾವ ವಿಷಯಗಳು ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ, ಇದಕ್ಕೆ ಸಂಬಂಧಪಟ್ಟ ಎಸ್ಸೆ ಶೀರ್ಷಿಕೆಗಳನ್ನು ನೀವು ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆನೇ ನಿಮಗೆ ನೀಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನನಗಿವಾಗ ಕಂಟೆಂಟ್ ಬೇಕು, ನಾನು ಏನು ಬರೆಯೋದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಪ್ರಬಂಧ ಬರೀಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ 2 ಥಿಂಗ್ಸ್ ಆರ್ ಇಂಪಾರ್ಟೆಂಟ್. 1 ಈಸ್ ನರೇಷನ್, ಯಾವ ರೀತಿ ನಾವು ಅದನ್ನು ನಿರೂಪಣೆ ಮಾಡ್ತೇವೆ, ಆ ಒಂದು ಡಿಸೈನ್ ನಮಗೆ ಗೊತ್ತಿರಬೇಕಾಗಿರುತ್ತೆ, ಆ ಒಂದು ಕ್ರೊನಾಲಜಿ ನನಗೆ ಗೊತ್ತಿರಬೇಕಾಗಿರುತ್ತೆ. ಅದರ ಜೊತೆಗೆ ನಾನು ಏನು ಬರೀಬೇಕು, ಯಾವ ರೀತಿಯ ಕಂಟೆಂಟ್ ಬರೀಬೇಕು ಅದು ಕೂಡ ನನಗೆ ಗೊತ್ತಿರಬೇಕಾಗಿರುತ್ತೆ. ಈ 2 ಗ್ಯಾಪನ್ನು ಫಿಲ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಮೆಥಡ್ ಏನು ಅಂದರೆ, ಯಾರು ಈ ಕಾರ್ಯಕ್ರಮಕ್ಕೆ ಎನ್ರೋಲ್ ಆಗ್ತಾರೆ ಅವರೆಲ್ಲರಿಗೆ ಸಂಬಂಧಪಟ್ಟಂತೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲನ್ನು ಕ್ರಿಯೇಟ್ ಮಾಡ್ತೇವೆ. ಸೊ ಈ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲಲ್ಲಿ ಈ ಎಸ್ಸೆಗೆ ಸಂಬಂಧಪಟ್ಟಂತೆ ಎಲ್ಲ ಇನ್ಪುಟ್ಟನ್ನು ನಮ್ಮ ಕಡೆಯಿಂದ ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಕೋಟ್ಸಿಂದ ಸ್ಟಾರ್ಟ್ ಆಗ್ಬೋದು. ಯಾವ ಕೋಟ್ಸನ್ನು ನಾನು ಬರೀಬೇಕಾಗಿರುತ್ತೆ, ಯಾವ ಸ್ಟ್ಯಾಟಿಸ್ಟಿಕ್ಸನ್ನು ನಾನು ಬರೀಬೇಕಾಗಿರುತ್ತೆ, ಯಾವ ಸೂಚ್ಯಾಂಕ ಅಥವಾ ಯಾವ ಇಂಡೈಸಸನ್ನು ಈ ಒಂದು ಎಸ್ಸೆಯಲ್ಲಿ ನಾನು ಯೂಸ್ ಮಾಡ್ಬೋದಾಗಿರುತ್ತೆ, ಯಾವ ಕರೆಂಟ್ ಅಫೇರ್ಸನ್ನು ನೀವು ಬೆಸ್ಟ್ ಎಕ್ಸಾಂಪಲ್ ಆಗಿ ನೀಡ್ಬೋದಾಗಿರುತ್ತೆ, ಅಥವಾ ಈ ಒಂದು ಎಸ್ಸೆಗೆ ಸಂಬಂಧಪಟ್ಟಂತೆ ಏನಾದರೂ ಅನೆಕ್ಡಾಟನ್ನು ನಾನು ಯೂಸ್ ಮಾಡ್ಬೋದಾ. ಅನೆಕ್ಡಾಟ್ ಅಂದರೆ ಶಾರ್ಟ್ ರಿಯಲ್ ಆ್ಯಂಡ್ ಸ್ಮಾಲ್ ಸ್ಟೋರೀಸ್ ಅಂತ ಹೇಳ್ತೇವೆ. ನೈಜವಾಗಿರ್ತಕ್ಕಂಥ ಸಣ್ಣ ಕಥೆಗಳನ್ನು ಕೂಡ ನಾವು ಎಸ್ಸೆಯಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಈ ರೀತಿಯ ಸಂಪೂರ್ಣ ಇನ್ಪುಟ್ ಅನ್ನು ನಾವು ನಿಮಗೆ ಕೊಡ್ತೇವೆ. ಸರ್ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು,
ಇವಾಗ ವೆರಿ ಕಾಮನ್ ಮೆಥಡ್ ಆಫ್ ರೈಟಿಂಗ್ ಆನ್ ಎಸ್ಸೆ ಇಸ್ ಸ್ಟಾರ್ಟಿಂಗ್ ವಿತ್ ಅ ಕೋಟ್. ಅಂದರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ ಏನು ಅಂದರೆ ಉಲ್ಲೇಖಗಳನ್ನು ಅಥವಾ ಕೋಟ್ಗಳನ್ನು ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಇಟ್ ಈಸ್ ವೆರಿ ಓಲ್ಡ್ ಮೆಥಡ್ ಆಗಿದ್ರು ಕೂಡ ಇನ್ನೂ ಕೂಡ ತುಂಬ ಅಪ್ರಿಷಿಯೇಟೆಡ್ ಆಗಿರ್ತಕ್ಕಂಥ ಅಥವಾ ಅಪ್ರಿಷಿಯಬಲ್ ಮೆಥಡ್ ಆಗಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಸೊ ಕೋಟ್ಸನ್ನು ನಾವು ಯೂಸ್ ಮಾಡುವಾಗ ನಾವು ಬರೀತಕ್ಕಂಥ ಕೋಟಲ್ಲೇ ನಾವು ಎಕ್ಸಾಮಿನರ್ ಅಥವಾ ವ್ಯಾಲ್ಯೂಯೇಟರನ್ನು ನಾವು ಇಂಪ್ರೆಸ್ ಮಾಡಬೇಕು. ನಾವು ಹೌ ಕ್ಯಾನ್ ವಿ ಇಂಪ್ರೆಸ್? ನಾವು ಇಂಪ್ರೆಸ್ ಮಾಡಲಿಕ್ಕೆ ವಿಧಾನ ಏನು ಅಂದರೆ ನಾವು ಬರೀತಕ್ಕಂಥ ಕೋಟ್ ಎಲ್ಲರಿಗಿಂತ ಸ್ವಲ್ಪ ಭಿನ್ನವಾಗಿರಬೇಕು ಆ್ಯಂಡ್ ದೇರ್ ಶುಡ್ ಬಿ ಸಮ್ ನ್ಯೂನೆಸ್. ಅದರಲ್ಲಿ ನ್ಯೂನೆಸ್ ಇರಬೇಕಾಗಿರುತ್ತೆ, ಹೊಸತನವನ್ನು ನಾವು ತೋರಿಸ್ಬೇಕು. ಕಾರಣ ಏನು ಅಂದರೆ ಈ ವ್ಯಾಲ್ಯೂಯೇಟರ್ಗೆ ಮೊನಾಟನಸ್ ಆನ್ಸರ್ ಅಂತ ಅನ್ನಿಸ್ಬಾರ್ದು. ಅಂದರೆ ಎಲ್ಲ ಉತ್ತರಗಳು ನನಗೆ ಒಂದೇ ಥರ ಕಾಣ್ತಾ ಇದ್ದಾವೆ, ಎಲ್ಲರೂ ಬಹುತೇಕ ಇದೇ ರೀತಿಯ ಕೋಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಒಂದು ಮೊನಾಟನಸ್ ಫೀಲಿಂಗ್ ಬಂದಾಗ ಏನಾಗುತ್ತೆ ಅಂದರೆ ಅಷ್ಟೊಂದು ಹೆಚ್ಚಿನ ಅಂಕಗಳನ್ನು ನಾವು ಪಡಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಎನ್ವೈರನ್ಮೆಂಟ್ ರಿಲೇಟೆಡ್ ನಮಗೇನಾದರೂ ಎಸ್ಸೆ ಕೇಳಿರ್ತಾರೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ನಮಗೇನಾದರೂ ಪ್ರಬಂಧ ಕೇಳಿದಾಗ ನಾನು ಸಾಮಾನ್ಯವಾಗಿ ಎಸ್ಸೆ ರೈಟಿಂಗ್ ಬರೆಯುವರಲ್ಲಿ ನೋಡ್ತಕ್ಕಂಥ ಮೋಸ್ಟ್ ಕಾಮನ್ ಕೋಟ್ ಯಾವುದು ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಆ ಕೋಟ್ ಏನು ಅಂದರೆ ದ ವರ್ಲ್ಡ್ ಹ್ಯಾಸ್ ಎನಫ್ ರಿಸೋರ್ಸಸ್ ಫಾರ್ ಎವ್ರಿಬಡೀಸ್ ನೀಡ್ಸ್ ಬಟ್ ನಾಟ್ ಫಾರ್ ದೇರ್ ಗ್ರೀಡ್ಸ್ ಅಂತ ಒಂದು ಕೋಟನ್ನು ಹೇಳಿರ್ತಾರೆ. ಅಂದರೆ ನಮ್ಮ ಜಗತ್ತಿನಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಎಲ್ಲರ ಆಸೆಗಳನ್ನು ಪೂರೈಸುವಷ್ಟಿರುತ್ತೆ, ಆದರೆ ಅವರ ದುರಾಸೆಗಳನ್ನಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಾರೆ. ಅಫ್ಕೋರ್ಸ್ ಇಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಕೋಟ್. ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಉಲ್ಲೇಖವಾಗಿದ್ರೂ ಕೂಡ ಅದು ತುಂಬ ರಿಪೀಟೇಟಿವ್ ಆಗಿರುತ್ತೆ. ಸೊ ಯಾವಾಗ ಒಂದು ಕೋಟನ್ನು ರಿಪೀಟೇಟಿವ್ ಆಗಿ ಎಲ್ಲರೂ ಬಳಕೆ ಮಾಡ್ತಾ ಇರ್ತಾರೆ ಅವಾಗ ಅದರ ಒಂದು ಅಪ್ರಿಸಿಯೇಷನ್ ಅಂತಕ್ಕಂಥದ್ದು ಅಥವಾ ಅದರ ನ್ಯೂನೆಸ್ ಅಂತಕ್ಕಂಥದ್ದನ್ನು ಅದು ಕಳ್ಕೊಳ್ಳುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಯೂಸ್ ಮಾಡ್ತಕ್ಕಂಥ ಮೆಥಡ್ ಏನು ಅಂದರೆ ಇತ್ತೀಚೆಗೆ ನಮ್ಮ ಫೇಮಸ್ ಪರ್ಸನಾಲಿಟೀಸ್ ಯಾರ್ಯಾರು ಇರ್ತಾರೆ ಅವರು ನೀಡಿರ್ತಕ್ಕಂಥ ಕೆಲವೊಂದು ಹೇಳಿಕೆಗಳನ್ನು ನೀವು ಕೋಟ್ಸ್ ಆಗಿ ಯೂಸ್ ಮಾಡ್ಬೋದಾಗಿರುತ್ತೆ. ಈ ಎಲ್ಲ ಹೇಳಿಕೆಗಳು ನೀವು ದಿನನಿತ್ಯ ಓದ್ತಕ್ಕಂಥ ದಿನಪತ್ರಿಕೆಗಳಲ್ಲಿ ಬಂದಿರುತ್ತೆ. ಸೊ ಅದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ನಾನು ಇಲ್ಲಿ ಹೇಳೋದಾದರೆ, ಸೊ ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಇದೇ ತಿಂಗಳು ಸೆಪ್ಟೆಂಬರ್ 8ನೇ ತಾರೀಕು ಒಂದು ಸ್ಟೇಟ್ಮೆಂಟನ್ನು ಹೇಳಿರ್ತಾರೆ. ಸೊ ಇವಾಗ US ಮತ್ತು ಭಾರತ ದೇಶದ ನಡುವೆ ಈ ಒಂದು ಟ್ರೇಡ್ ವಾರ್ ನಡೀತಾ ಇದೆ. ಅವರು ತುಂಬ ಸ್ಯಾಂಕ್ಷನ್ಸನ್ನು ನಮ್ಮ ಭಾರತ ದೇಶದ ಮೇಲೆ ಅಥವಾ ಟ್ಯಾರಿಫ್ಸನ್ನು ನಮ್ಮ ಭಾರತ ದೇಶದ ವ್ಯಾಪಾರದ ಮೇಲೆ ವಿಧಿಸ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಏನು ಅಂದರೆ ಗ್ಲೋಬಲ್ ಟ್ರೇಡ್ ಚಾಲೆಂಜಸ್ ನೀಡ್ ಟು ಬಿ ಟರ್ನ್ಡ್ ಇಂಟು ಆಪರ್ಚುನಿಟೀಸ್ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು ಅಂದರೆ ಜಾಗತಿಕ ವ್ಯಾಪಾರ ಸವಾಲುಗಳನ್ನು ಅವಕಾಶಗಳಾಗಿ ನಾವು ಪರಿವರ್ತಿಸಬೇಕಾಗಿದೆ. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ನ್ಯೂ ಕೋಟ್ಸ್ ಅಂತ ಹೇಳ್ತವೆ. ಇದು ಡೆಫಿನೆಟ್ಲಿ ನೀವು ದಿನನಿತ್ಯ ಓದ್ತಕ್ಕಂಥ ದಿನಪತ್ರಿಕೆಗಳಲ್ಲಿ ಸಿಗ್ತಕ್ಕಂಥ ಒಂದು ಹೇಳಿಕೆಗಳಾಗಿರುತ್ತೆ. ಸೊ ಈ ರೀತಿಯ ಹೇಳಿಕೆಗಳನ್ನು ಸಪೋಸ್ ನಿಮ್ಗೆ ಏನಾದರೂ ಟ್ರೇಡ್ ವಾರ್ ರಿಲೇಟೆಡ್ ಏನಾದರೂ ಎಸ್ಸೆ ಬಂದಾಗ ಈ ರೀತಿಯ ಕೋಟ್ಸನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟ್ಲಿ ಇದು ಫ್ರೆಶ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಯಾರೂ ಕೂಡ ಇಷ್ಟೊಂದು ಅಬ್ಸರ್ವೇಷನ್ ಮಾಡಿರಲಿಕ್ಕೆ ಬಹುತೇಕ ಸಾಧ್ಯವಿರೋದಿಲ್ಲ. ಡೆಫಿನೆಟ್ಲಿ somebody who knows about it, ಇದ್ರ ಬಗ್ಗೆ ಐಡಿಯಾ ಗೊತ್ತಿರ್ತಕ್ಕಂಥವ್ರು ಡೆಫಿನೆಟ್ಲಿ ಯೂಸ್ ಮಾಡ್ಬೋದಾಗಿರುತ್ತೆ. ಬಟ್ ಬಹುತೇಕ ವಿದ್ಯಾರ್ಥಿಗಳು ಒಂದು ಕನ್ವೆನ್ಷನಲ್ ಮೆಥಡನ್ನು ಫಾಲೋ ಮಾಡ್ತಾ ಇರ್ತಾರೆ. ಅದೇ ರಿಪಿಟೇಟಿವ್ ಕೋಟ್ಸನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ವೆನ್ ವಿ ಕಂಡಕ್ಟ್ ಟೆಸ್ಟ್ ಸೀರೀಸ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಒಂದು ರಿಪಿಟೇಟಿವ್ ಕೋಟನ್ನು ಬರೀತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡಿರೋ ಕಾರಣದಿಂದ ಸೊ ಆ ಒಂದು ಮೊನಾಟನಿಯನ್ನು ಬ್ರೇಕ್ ಮಾಡ್ತಕ್ಕಂಥ ಮೆಥಡ್ಸನ್ನು ನಾವು ನಿಮಗೆ ಈ ಒಂದು ಮಾರ್ಗದರ್ಶನದಲ್ಲಿ ಹೇಳ್ಕೊಡ್ತೇವೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಸೆಕೆಂಡ್, ಎನ್ವೈರನ್ಮೆಂಟ್ ರಿಲೇಟೆಡ್ ನನಗೆ ಎಸ್ಸೆ ಬಂತು. ಎನ್ವೈರನ್ಮೆಂಟ್ ರಿಲೇಟೆಡ್ ಎಸ್ಸೆ ಬಂದಾಗ ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಆಂಟೋನಿಯೋ ಗುಟೆರಸ್ ಅವರು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ನಾನಿಲ್ಲಿ ಬಳಕೆ ಮಾಡ್ಬೋದು. ಆ ಸ್ಟೇಟ್ಮೆಂಟ್ ಏನು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಈಸ್ ಓವರ್, ನೌ ವಿ ಆರ್ ಇನ್ ಗ್ಲೋಬಲ್ ಬಾಯ್ಲಿಂಗ್ ಅಂತ ಹೇಳ್ತಾರೆ. ಈ ಹೇಳಿಕೆಯನ್ನು ನಾವು ಓದುವಾಗ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕ್ಯೂರಿಯಾಸಿಟಿ. ಫಾರ್ ಎಕ್ಸಾಂಪಲ್, ನಾವು ಫಸ್ಟ್ ಹಾಫ್ ಆಫ್ ದಿ ಸ್ಟೇಟ್ಮೆಂಟನ್ನು ಓದಿದಾಗ ಫಸ್ಟ್ ಹಾಫ್ ಆಫ್ ದಿ ಸ್ಟೇಟ್ಮೆಂಟ್ ಏನಿದೆ, ಜಾಗತಿಕ ತಾಪಮಾನ ಏರಿಕೆ ಅಂತ್ಯಗೊಂಡಿದೆ. ಇದು ನೋಡಿದ ಕೂಡಲೇ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಬಿಕಾಸ್ ಎವ್ರಿಬಡಿ ನೋಸ್ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಹಾಗಿದ್ರೆ ಯುನೈಟೆಡ್ ನೇಷನ್ ಜನರಲ್ ಡೈರೆಕ್ಟರ್ ಯಾಕೆ ಈ ಒಂದು
ಒಂದು ಹೇಳಿಕೆಯನ್ನ ಹೇಳಿದ್ದಾರೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಆ ಕ್ಯೂರಿಯಾಸಿಟಿಯನ್ನ ನಾವು ಹೋಗ್ಲಾಡಿಸ್ಬೇಕಾಗಿದ್ರೆ ಮಿಕ್ಕಿದ ಅರ್ಧ ಸ್ಟೇಟ್ಮೆಂಟ್ ಅನ್ನ ಓದಬೇಕಾಗಿರುತ್ತೆ. ಸೊ ಮಿಕ್ಕಿದ ಅರ್ಧ ಸ್ಟೇಟ್ಮೆಂಟ್ ಏನು ಅಂದ್ರೆ, ವಿ ಆರ್ ಇನ್ ಗ್ಲೋಬಲ್ ಬಾಯ್ಲಿಂಗ್, ನಾವು ಈಗ ಜಾಗತಿಕ ಕುದಿಯುವಿಕೆಯಲ್ಲಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಜಾಗತಿಕ ತಾಪಮಾನ, ಇನ್ನೊಂದು ಕುದಿಯುವಿಕೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚಿನ ಟೆಂಪರೇಚರ್ ಆಗಿರುತ್ತೆ. ಅಂದ್ರೆ ನಾವು ಗ್ಲೋಬಲ್ ವಾರ್ಮಿಂಗ್ ಗಿಂತನೂ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಈ ಒಂದು ಪದಗಳ ಮುಖಾಂತರ ಅವರು ಹೇಳಿರ್ತಾರೆ. ಸೊ ಸಚ್ ಕೋಟ್ಸ್ ಆರ್ ವೆರಿ ಇಂಪ್ರೆಸಿವ್ ಅಂಡ್ ವೆರಿ ನ್ಯೂ. ಅದರಿಂದ ವ್ಯಾಲ್ಯೂಯೇಟರ್ಗೆ ಒಂದು ನ್ಯೂನೆಸ್ ಅನ್ನ ತೋರಿಸಲಿಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ. ಸೊ ಇನ್ನೊಂದು ವಿಮೆನ್ ರಿಲೇಟೆಡ್ ಏನಾದರೂ ನಿಮಗೆ ಎಸ್ಸೆ ಬಂದಾಗ, we cannot call it progress if half of the humanity is left behind. ಸೊ ಈ ಒಂದು ಹೇಳಿಕೆಯನ್ನ ಹೇಳಿರ್ತಕ್ಕಂಥವ್ರು ಮಲಾಲಾ ಯೂಸಫ್ಝೈ ಅವರು ಹೇಳಿರ್ತಕ್ಕಂಥದ್ದು. ಇವರು ನೊಬೆಲ್ ಲಾರೆಟ್ ಆಗಿರ್ತಕ್ಕಂಥ ಇವರು ಹೇಳಿರ್ತಕ್ಕಂಥ ಒಂದು ಕೋಟ್ ಆಗಿರುತ್ತೆ. ಏನಿದ್ರ ಅರ್ಥ? ಇವ್ರು ಹೇಳಿರ್ತಕ್ಕಂಥದ್ದು ವೆರಿ ಸಿಂಪಲ್. ಮನುಕುಲದ ಅರ್ಧದಷ್ಟು ಜನರು ಹಿಂದುಳಿದಿದ್ದರೆ ನಾವು ಅದನ್ನು ಪ್ರಗತಿ ಎಂದು ಕರೆಯಲು ಸಾಧ್ಯವಿಲ್ಲ. ಏನಿದ್ರ ಅರ್ಥ? ಬಿಕಾಸ್ ಯಾವುದೇ ಕಂಟ್ರಿ ನಾವು ತೆಗೆದುಕೊಂಡ್ರು ಕೂಡ ಮೆನ್ ಅಂಡ್ ಫೀಮೇಲ್ ಪಾಪ್ಯುಲೇಷನ್ ಅಪ್ರಾಕ್ಸಿಮೇಟ್ಲಿ 50-50% ಇರುತ್ತೆ. ದೋ ಜೆಂಡರ್ ಗ್ಯಾಪ್ ಇದ್ರೂ ಕೂಡ ಅಪ್ರಾಕ್ಸಿಮೇಟ್ಲಿ 50-50% ಇರ್ತಕ್ಕಂಥದ್ದನ್ನ ನಾವು ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರು ಹೇಳಿರೋ ಪ್ರಕಾರ ಈಗ ಅರ್ಧದಷ್ಟು ಪಾಪ್ಯುಲೇಷನ್, ದಟ್ ಮೀನ್ಸ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ದೇಶದ ಅರ್ಧದಷ್ಟು ಪಾಪ್ಯುಲೇಷನ್ ಅನ್ನ ನಾವು ಪ್ರಗತಿಯಿಂದ ಹೊರಗಡೆ ಇಟ್ಟಾಗ ಆ ದೇಶ ಪ್ರಗತಿ ಹೇಗೆ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಕೋಟನ್ನ ಅಥವಾ ಹೇಳಿಕೆಯನ್ನ ಮಲಾಲಾ ಯೂಸಫ್ಝೈ ಅವರು ನೀಡಿರ್ತಾರೆ. ಸೊ ಈ ರೀತಿಯ ಸ್ಟೇಟ್ಮೆಂಟ್ಸ್ ಅನ್ನ ನಾವು ದಿನಪತ್ರಿಕೆಗಳಲ್ಲಿ ನೋಡಿದಾಗ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಸೊ ಈ ರೀತಿಯ ಒಂದು ನ್ಯೂನೆಸ್ ಅನ್ನ ನಿಮ್ಮ ಒಂದು ಇಂಟ್ರೊಡಕ್ಷನ್ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಈ ರೀತಿಯ ಎಲ್ಲ ಇನ್ಪುಟ್ಸ್ ಅನ್ನ ನಿಮಗೆ ನೀಡಲಾಗುತ್ತೆ. ಸೊ ಅದರಿಂದ ನಿಮ್ಮ ಒಂದು ಆನ್ಸರ್ ನಲ್ಲಿ ಆ ಮೊನಾಟನಸ್ ಅಥವಾ ಕನ್ವೆನ್ಷನಲ್ ಮೆಥಡ್ ಆಫ್ ರೈಟಿಂಗ್ ಆನ್ಸರ್ ಏನಿರುತ್ತೆ ಸೊ ಅದಕ್ಕೆ ವಿರುದ್ಧವಾಗಿ ನೀವು ಒಂದು ವಿಶೇಷ ರೀತಿಯಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ವಿ ಕ್ರಿಯೇಟ್ ಒನ್ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್. ಅದರಲ್ಲಿ ನೀವು ಪರೀಕ್ಷೆಗೆ ಬರುವುದಕ್ಕಿಂತ ಮುಂಚೆನೆ ನಾವು ಕೊಟ್ಟಿರ್ತಕ್ಕಂಥ 3 ಎಸ್ಸೆ ಟೈಟಲ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಇನ್ಪುಟ್ ಅನ್ನ ನಿಮಗೆ ನೀಡಲಾಗುತ್ತೆ. ಸೊ ಈ ಒಂದು ಇನ್ಪುಟ್ ಅನ್ನ ಬಳಸಿಕೊಂಡು ಅದರ ಜೊತೆಗೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಸೊ ನಾವು ಯು ನೀಡ್ ಟು ಕ್ಲಬ್ ದಿ ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್ ಅಂಡ್ ವಿ ಹ್ಯಾವ್ ಪ್ರೊವೈಡೆಡ್. ಅವಾಗ ನಿಮ್ಮ ಒಂದು ಆನ್ಸರ್ ನಲ್ಲಿ ಆ ಕಂಟೆಂಟ್ ಎನ್ರಿಚ್ಮೆಂಟ್ ಅನ್ನೋದು ಕಾಣಿಸುತ್ತೆ. ಕೇವಲ ಒಂದು ಪುಟಗಳನ್ನ ಕೇವಲ ಪದಗಳಿಂದ ತುಂಬುವ ಬದಲಾಗಿ ಉತ್ತಮ ಮಾಹಿತಿಯೊಂದಿಗೆ ಆ ಪದಗಳನ್ನು ತುಂಬುವುದರಿಂದ ಹೆಚ್ಚಿನ ಅಂಕಗಳನ್ನು ನಾವು 100% ಗಳಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಆಯಿತು, ಇವಾಗ ನಾವು ಇನ್ಪುಟ್ ಕೊಟ್ಟಿದ್ದೇವೆ, ನೀವು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಸೆನ ಸ್ಟ್ರಕ್ಚರ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾವು ನೋಡೋದಾದ್ರೆ, ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ನಾವು ಕೊಟ್ಟಿರ್ತಕ್ಕಂಥ 3 ಟೈಟಲ್ಸ್ಗಳಲ್ಲಿ ನಾವು ಪರೀಕ್ಷೆಯಲ್ಲಿ ನಿಮಗೆ ಬರೀಲಿಕ್ಕೆ ಕೊಡ್ತಕ್ಕಂಥದ್ದು ಒಂದೇ ಟೈಟಲ್ ಆಗಿರುತ್ತೆ. ಅಂದರೆ ನೀವು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥದ್ದು 3 ಟೈಟಲ್ಸ್ಗೆ. ಬಟ್ ಔಟ್ ಆಫ್ ದಿ 3 ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ನಿಮಗೆ ಅಭ್ಯಾಸ ಪತ್ರಿಕೆಯಲ್ಲಿ ಕೊಡ್ತಕ್ಕಂಥದ್ದು ಒಂದೇ ಒಂದು ಟೈಟಲ್ ಆಗಿರುತ್ತೆ. ಏನಕ್ಕೆ ಈ ಮೆಥಡನ್ನು ನಾವು ಫಾಲೋ ಮಾಡ್ತೇವೆ? ದಿಸ್ ಇಸ್ ವೆರಿ ಸಿಂಪಲ್. ಬಿಕಾಸ್ ನೀವು ಮೇನ್ ಎಕ್ಸಾಮ್ಗೆ ಹೋಗುವಷ್ಟೊತ್ತಿಗೆ ಮುಂಚೆನೆ ನಿಮಗೆ ಮಲ್ಟಿಪಲ್ ಡೈಮೆನ್ಷನ್ಸ್ನಲ್ಲಿ ಬೇರೆ ಬೇರೆ ಏನೇನು ಕೇಳಲು ಸಾಧ್ಯವಾಗಬಹುದಾಗಿರುತ್ತೆ. ಆ ರೀತಿಯ ಎಲ್ಲ ಎಸ್ಸೆಗಳಿಗೆ ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ನಾನು ಯಾವಾಗ ತುಂಬ ಟೈಟಲ್ಸ್ಗಳಿಗೆ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆನೆ ನಾನು ಪ್ರಿಪೇರ್ ಆಗಿ ಅದನ್ನು ಒಂದ್ಸತಿ ನಾನು ಪರೀಕ್ಷಾ ರೂಪದಲ್ಲಿ ಬರೆದಿದ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಆ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬೇರೆಯವರಿಗಿಂತ ಡೆಫಿನೆಟ್ಲಿ ಭಿನ್ನವಾಗಿರುತ್ತೆ. ಸೊ ಯಾವಾಗ ನಿಮ್ಮಲ್ಲಿ ಆ ಒಂದು ದೃಢ ನಂಬಿಕೆ ಬರುತ್ತೆ, ಡೆಫಿನೆಟ್ಲಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವನ್ ಹ್ಯಾಂಡ್ ರೈಟಿಂಗ್ ಆಗಿರ್ಬೋದು, ಅವೆಲ್ಲ ಕೂಡ ತುಂಬ ಉತ್ತಮವಾಗಿರುತ್ತೆ. ಬಿಕಾಸ್ ಯು ಆರ್ ನಾಟ್ ಇನ್ ಆಂಗ್ಸೈಟಿ. ಆ ಒಂದು ಆಂಗ್ಸೈಟಿಯಿಂದ ಹೊರಗಡೆ ಬಂದಿರ್ತೀರಾ. ಸೊ ಯು ಆರ್ ವೆರಿ ಪೀಸ್ಫುಲ್ ಬಿಕಾಸ್ ಯು ಹ್ಯಾವ್ ಪ್ರಿಪೇರ್ಡ್ ವೆರಿ ವೆಲ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಯಾವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಆಟೋಮ್ಯಾಟಿಕಲಿ ನಿಮ್ಮ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರುತ್ತೆ. ಇದನ್ನ ಎನ್ಶ್ಯೂರ್ ಮಾಡುವ ಉದ್ದೇಶದಿಂದ ನಿಮಗೆ 3 ಟೈಟಲ್ಸ್ಗಳಲ್ಲಿ ನಾವು ಒಂದೇ ಟೈಟಲ್ ಅನ್ನ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳಲಾಗುತ್ತೆ. ಅದನ್ನ ಆ ಎಕ್ಸಾಮಿನೇಷನ್ ಬುಕ್ಲೆಟ್ ಏನಿರುತ್ತೆ ಅದೇ ಸೇಮ್
ಸ್ಟ್ಯಾಂಡರ್ಡ್ ಸೈಜ್ ಆಫ್ ಬುಕ್ಲೆಟ್ನಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸಲಾಗುತ್ತೆ. ಆ 90 ಮಿನಿಟ್ಸ್ ಟೈಮ್ ಏನಿರುತ್ತೆ, ಆ 90 ಮಿನಿಟ್ಸ್ ಟೈಮ್ ಒಳಗಡೆ ನೀವು ಪತ್ರಿಕೆ ಒಂದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ನಾವು ಒನ್ಸ್ ಯು ರೈಟ್ ದಿ ಆನ್ಸರ್, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ನೀವು ಉತ್ತರವನ್ನು ಬರೆದ ನಂತರ ವಿ ಸಿಟ್ ವಿತ್ ಯು, ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಪ್ರತಿಯೊಂದು ಅಕ್ಷರ ಪ್ರತಿಯೊಂದು ಪದವನ್ನು ಓದುವ ಮುಖಾಂತರ ಸೊ ಎಲ್ಲೆಲ್ಲಿ ತಪ್ಪುಗಳಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೇವೆ. ಸೊ ಯಾವಾಗ ನಿಮ್ಮ ತಪ್ಪುಗಳ ಬಗ್ಗೆ ನಿಮಗೆ ಅರಿವಾಗುತ್ತೆ, ಸೊ ಎಸ್ಸೆಯಿಂದ ಎಸ್ಸೆಗೆ ನಿಮ್ಮ ಗುಣಮಟ್ಟ, ನಿಮ್ಮ ಉತ್ತರದ ಗುಣಮಟ್ಟ ಏನಾಗುತ್ತೆ, ಏರಿಕೆ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ನೀಡ್. ಬಿಕಾಸ್ ಎಸ್ಸೆ ಅಂತ ಬಂದಾಗ ಇಟ್ ಈಸ್ ಮಿನಿಮಮ್ ಎರರ್ಸ್ ಇರಬೇಕು, ಅಂದರೆ ಸಾಧ್ಯವಾದಷ್ಟು ಕಡಿಮೆ ತಪ್ಪುಗಳನ್ನು ನಾವು ಮಾಡಿರಬೇಕಾಗಿರುತ್ತೆ. ಆ ಕ್ರೊನಾಲಜಿ ಅಂತ ಒಂದು ಸಿಸ್ಟಮ್ ಬರುತ್ತೆ, ಯಾವ್ದು ಬರೆದ ಮೇಲೆ ಯಾವ್ದು ಬರೀಬೇಕಂತಕ್ಕಂಥ ಒಂದು ಸ್ಟೈಲ್ ಅಥವಾ ಒಂದು ಪ್ಯಾಟರ್ನ್ ಇದೆ. ಸೊ ಅದನ್ನು ನೀವು ಖಚಿತವಾಗಿ ಕಲಿತುಕೊಳ್ಬೇಕಾಗಿರುತ್ತೆ. ಅದನ್ನು ಕಲಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ವ್ಯಾಲ್ಯೂಯೇಷನ್ ಆಯಿತು, ನಿಮಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದೇವೆ. ಅದಾದಮೇಲೆ ದಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್, ಆ ಒಂದು ಎಸ್ಸೆಗಳಿಗೆ ಸಂಬಂಧಪಟ್ಟಂತೆ ನಾವೊಂದು ಮೈಂಡ್ ಮ್ಯಾಪ್ ಅನ್ನು ನಿಮಗೆ ಕೊಟ್ಟಿರ್ತೇವೆ. ಸೊ ವಿ ವಿಲ್ ಗಿವ್ ಯು ಒನ್ ಮೈಂಡ್ ಮ್ಯಾಪ್ ಅಥವಾ ಮನೋನಕ್ಷೆಯನ್ನು ನಿಮಗೆ ನೀಡಿರ್ತೇವೆ. ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಾವು ಇವತ್ತೇನು ಎಕ್ಸಾಮಲ್ಲಿ ಬರಿತಾ ಇದ್ದೇವೆ ಅಥವಾ ಟೆಸ್ಟ್ ಸೀರೀಸಲ್ಲಿ ಬರಿತಾ ಇದ್ದೇವೆ ಅದೆಷ್ಟು ಪ್ರಮುಖವಾಗಿರುತ್ತೆ ಅಷ್ಟೇ ಇಂಪಾರ್ಟೆಂಟ್ ಏನು ಅಂದರೆ, ಈ ಎಲ್ಲ ಮಾಹಿತಿಯನ್ನು ನಾನು ಎಕ್ಸಾಮ್ ಬರುವವರೆಗೂ ನನಗೆ ನೆನಪಿರಬೇಕು. ಅದು ನೆನಪಿರಬೇಕಾಗಿದ್ರೆ ಅದನ್ನು ನಾನು ಪದೇ ಪದೇ ರಿವೈಸ್ ಮಾಡಬೇಕಾಗಿರುತ್ತೆ. ಪದೇ ಪದೇ ರಿವೈಸ್ ಮಾಡಬೇಕಾಗಿದ್ರೆ ನನ್ನ ಹತ್ರ ಆ ಒಂದು ಡೇಟಾ ಬೇಸ್ ಇರಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಿಮಗೆ ಆ ಒಂದು ಡೇಟಾ ಬೇಸ್ ಅಥವಾ ಡಾಕ್ಯುಮೆಂಟ್ ಅನ್ನು ನೀಡುವ ಸಲುವಾಗಿ ಪ್ರತಿ ಎಸ್ಸೆಗೆ ಸಂಬಂಧಪಟ್ಟಂತೆ ಒಂದು ಮೈಂಡ್ ಮ್ಯಾಪ್ ಅನ್ನು ನಾವು ಕೊಟ್ಟಿರ್ತೇವೆ. ಏನೇನು ಪಾಯಿಂಟ್ಸ್ ಅನ್ನ ಈ ಒಂದು ಎಸ್ಸೆಯಲ್ಲಿ ನೀವು ಡಿಸ್ಕ್ರೈಬ್ ಮಾಡಬೇಕು, ಯಾವ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬರೀಬೇಕು, ಯಾವ ಕರೆಂಟ್ ಅಫೇರ್ಸ್ ಅನ್ನ ನೀವು ಎಕ್ಸಾಂಪಲ್ ಆಗಿ ತಗೋಬೇಕು, ಎಲ್ಲವನ್ನ ಒಂದು ಮೈಂಡ್ ಮ್ಯಾಪ್ ರೂಪದಲ್ಲಿ ನಿಮಗೆ ನೀಡಲಾಗಿರುತ್ತೆ. ಸೊ ಇದರಿಂದ ನೀವು ಪರೀಕ್ಷೆಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅಥವಾ ಬೆಸ್ಟ್ ಆನ್ಸರ್ ಅನ್ನ ಬರೀಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ಇದಾಗಿರುತ್ತೆ. ಸೊ ಇದು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಡ್ಯೂರಿಂಗ್ ದ ವ್ಯಾಲ್ಯೂಯೇಷನ್ ನಿಮ್ಗೇನೇ ಡೌಟ್ಸ್ ಇದ್ರು, ಎಸ್ಸೆಗೆ ಸಂಬಂಧಪಟ್ಟಂತೆ ನಿಮ್ಗೇನಾದರೂ ಸಂದೇಹಗಳಿದ್ದರೆ ಅದನ್ನು ಕೂಡ ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ನಲ್ಲಿ ಮಾಡಲಾಗುತ್ತೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಎಸ್ಸೆ ರೈಟಿಂಗ್. ಸೊ ನೆಕ್ಸ್ಟ್ ಬರೋಣ ಟ್ರಾನ್ಸ್ಲೇಷನ್, ಕನ್ನಡ ಟು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರೀಕ್ಷೆಗೆ ಮುಂಚೆ ನಿಮಗೆ ಯಾವುದೇ ಇನ್ಪುಟ್ಟನ್ನು ಕೊಡೋದಿಲ್ಲ. ಸೊ ನಿಮಗೆ ನಾವು ಡೈರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಪರೀಕ್ಷೆಯನ್ನು ಬರೀಲಿಕ್ಕೆ ಬಂದಾಗ ನೇರವಾಗಿ ಈ ಒಂದು ಖಂಡಿಕೆಗಳನ್ನು ಅಥವಾ ಪ್ಯಾಸೇಜಸ್ ಅನ್ನು ನಾವೇನು ಕೊಟ್ಟಿರ್ತೇವೆ ಅದನ್ನು ನೇರವಾಗಿ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಆನ್ಸರ್ ಮಾಡಿದ ನಂತರ ನಾವು ಎಸ್ಸೆಯನ್ನು ಎಷ್ಟು ಶ್ರದ್ಧೆಯಿಂದ ವ್ಯಾಲ್ಯೂಯೇಷನ್ ಮಾಡ್ತೇವೆ, ಸೊ ಅಷ್ಟೇ ಕಾನ್ಸಂಟ್ರೇಷನ್ ಅಥವಾ ಇಂಟ್ರೆಸ್ಟನ್ನು ಕೊಟ್ಟು ನಿಮ್ಮ ಟ್ರಾನ್ಸ್ಲೇಷನನ್ನು ಕೂಡ ನಾವು ವ್ಯಾಲ್ಯೂಯೇಷನ್ ಮಾಡ್ತೇವೆ. ಸೊ ವ್ಯಾಲ್ಯೂಯೇಷನ್ ಮಾಡುವುದರೊಂದಿಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅಥವಾ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನಿಮಗೊಂದು ಕಸ್ಟಮೈಸ್ಡ್ ಮೆಥಡ್, ಬಿಕಾಸ್ ಎವ್ರಿ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್. ಒಬ್ಬೊಬ್ಬರಿಗೆ ಕನ್ನಡ ಟು ಇಂಗ್ಲೀಷ್ ಈಸಿ ಆಗುತ್ತೆ, ಒಬ್ಬೊಬ್ಬರಿಗೆ ಇಂಗ್ಲೀಷ್ ಟು ಕನ್ನಡ ಈಸಿ ಆಗುತ್ತೆ. ಸೊ ನಿಮ್ಮ ಒಂದು ತಯಾರಿ ಅಥವಾ ನಿಮ್ಮ ಒಂದು ಪ್ರಗತಿಯ ಆಧಾರದ ಮೇಲೆ ಯಾವುದು ನಿಮಗೆ ತುಂಬ ಕ್ಲಿಷ್ಟಕರವಾಗಿರುತ್ತೆ ಅದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ, ಯಾವ ಮೆಥಡಲ್ಲಿ ನಾನು ಇದಕ್ಕಿಂತ ಬೆಟರ್ ಅಥವಾ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ, ಆ ಒಂದು ಮೆಥಡ್ಗಳನ್ನು ಕಸ್ಟಮೈಸ್ಡ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಅದರಿಂದ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಂತೆ ಕೂಡ ನೀವು ಈ ಒಂದು ಪ್ರಗತಿ ಅಥವಾ ಪ್ರೋಗ್ರೆಸ್ ಪ್ರೋಗ್ರಾಮ್ನಲ್ಲಿ ಸೊ ನಿಮ್ಮ ಒಂದು ಅಂಕಗಳನ್ನು ಹೆಚ್ಚು ಮಾಡಲಿಕ್ಕೆ ನಿಮ್ಮ ಒಂದು ಪ್ರಯತ್ನವನ್ನು ನಿರಂತರವಾಗಿ ಇರಿಸ್ಕೊಳ್ಬೋದಾಗಿರುತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸ್ಲೇಷನ್. ನೆಕ್ಸ್ಟ್ ಬರೋಣ ಸಂಕ್ಷಿಪ್ತ ಬರವಣಿಗೆ ಅಥವಾ ಪ್ರಿಸೈಸ್ ರೈಟಿಂಗ್. ಈವನ್ ಇಲ್ಲೂ ಕೂಡ ನಾವು ಎಕ್ಸಾಮಿನೇಷನ್ ಅಥವಾ ಪ್ರಾಕ್ಟೀಸ್ ಪರೀಕ್ಷೆಗೆ ಮುಂಚೆ ಯಾವುದೇ ಇನ್ಪುಟ್ ಅನ್ನು ಕೊಡೋದಿಲ್ಲ. ನೇರವಾಗಿ ನೀವು ಪರೀಕ್ಷೆಯಲ್ಲಿ ಬಂದು ನಿಮ್ಮ ಒಂದು ಪ್ರಿಸೈಸ್ ರೈಟಿಂಗ್ ಅನ್ನು ಆ ಬಾಕ್ಸಸ್ ಏನು ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಅದೇ ರೀತಿಯ ಪಟ್ಟಿಗಳನ್ನು ಅಥವಾ ಬಾಕ್ಸಸ್ಗಳನ್ನು ನಾವು ನಿಮಗೆ ಕೊಟ್ಟಿರ್ತೇವೆ. ಸೇಮ್ ಅದರಲ್ಲೇ ನಿಮ್ಮ ಉತ್ತರಗಳನ್ನು ಬರೀಬೇಕಾಗಿರುತ್ತೆ. ಸೊ ನಿಮ್ಮ ಉತ್ತರಗಳನ್ನು ಬರೆದ ನಂತರ ನಾವು ಮತ್ತೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಏನು ಅದರಲ್ಲಿ ತಪ್ಪಾಗಿರುತ್ತೆ, ಇನ್ನೂ ಬೆಟರ್ ಹೆಂಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಇದೆಲ್ಲ ಆದ ಮೇಲೆ ನಾವು ಎಕ್ಸಾಂಪಲ್ ಆಫ್ ಟೈಟಲ್ಸ್, ಯಾಕಂದರೆ ಪ್ರತಿಯೊಂದು ಪ್ರಿಸೈಸ್ ನಾನು ಬರೆದಾಗ ಅದಕ್ಕೊಂದು ಶೀರ್ಷಿಕೆ ಬರಿಬೇಕು. ಆ ಒಂದು ಖಂಡಿಕೆಗೆ ಸಂಬಂಧಪಟ್ಟಂತೆ ಯಾವ ಬೆಸ್ಟ್ ಟೈಟಲ್ ಅನ್ನು ನಾನು ಕೊಡ್ಬೋದು. ಇಲ್ಲೂ ಕೂಡ ಒನ್ ಮೋರ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ನಾವು ಬರೀತಕ್ಕಂಥ
ಟೈಟಲ್ ಎಲ್ಲರಿಗಿಂತ ಭಿನ್ನವಾಗಿರಬೇಕು, ಎಲ್ಲರೂ ಥಿಂಕ್ ಮಾಡೋದಕ್ಕಿಂತ ಔಟ್ ಆಫ್ ದಿ ಬಾಕ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಆ ರೀತಿ ವಿಭಿನ್ನವಾದ ಆಲೋಚನೆಯನ್ನು ನಾವು ಕಲ್ತ್ಕೊಳ್ಬೇಕಾಗಿರುತ್ತೆ. ಸೊ ಆ ರೀತಿ ಹೌ ಟು ಥಿಂಕ್ ಡಿಫ್ರೆಂಟ್ಲಿ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ನೀವು ಕಲಿಬಹುದಾಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಎನ್ಶೋರ್. ಆಫ್ಟರ್ ಯು ಕಂಪ್ಲೀಟ್ ದ ಟೆಸ್ಟ್, ಪಾಸಿಬಲ್ ಟೈಟಲ್ಸ್ ಏನೇನು ಅದನ್ನು ನಾವು ಕೊಡ್ತೇವೆ. ನಾಟ್ ಜಸ್ಟ್ ಒನ್ ಟೈಟಲ್, ಒಂದು 3-4 ಟೈಟಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟಲ್ಸ್, ಇದಕ್ಕೆ ಏನು ಬರೀಬೋದಾಗಿರುತ್ತೋ ಆ ಮಾಡೆಲ್ ಟೈಟಲ್ಸ್ ಅನ್ನು ಕೊಡ್ತೇವೆ. ಅದ್ರ ಜೊತೆಗೆ ಆ ಪ್ರಿಸಿ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಡೆಲ್ ಆನ್ಸರ್ ಅನ್ನು ಕೂಡ ನಿಮಗೆ ಸರ್ವ್ ಮಾಡಲಾಗುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಡೀಟೇಲ್ ಅಬೌಟ್ ದಿ ಪ್ರಿಸೈಸ್ ರೈಟಿಂಗ್ ಅಥವಾ ಸಂಕ್ಷಿಪ್ತ ಬರವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಇಷ್ಟೆಲ್ಲ ಆದ ಮೇಲೆ ಸಪೋಸ್ ಲೆಟ್ ಅಸ್ ಸೇ somebody who has not taken coaching at all for paper 1, ಪತ್ರಿಕೆ 1ಕ್ಕೆ ನಾವು ತರಬೇತಿಯನ್ನು ತಗೊಂಡಿಲ್ಲ, ಫಸ್ಟ್ ಟೈಮ್ ನಾನೀಗ ಅಟೆಂಡ್ ಮಾಡ್ತಾ ಇದ್ದೀನಿ, ನನಗೇನು ಗೊತ್ತಾಗ್ತಾ ಇಲ್ಲ ಅನ್ನುವ ವಿದ್ಯಾರ್ಥಿಗಳಿಗೂ ಕೂಡ ಸಪೋಸ್ ಯಾರಾದರೂ ಇದ್ದರೆ ಆ ಥರ, ಸೊ ನಾವು ಆಲ್ರೆಡಿ ನಮ್ಮ ರೆಗ್ಯುಲರ್ ಬ್ಯಾಚಸ್ ಅಲ್ಲಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ನಾವೇನು ಟ್ರೈನಿಂಗನ್ನು ಮಾಡಿದ್ದೇವೆ ಅದರ ವಿಡಿಯೋಸನ್ನು ನಿಮಗೆ ನೀಡಲಾಗುತ್ತೆ. ಸಪೋಸ್ ನನಗೆ ಎಸ್ಸೆಗೆ ಸಂಬಂಧಪಟ್ಟಂತೆ ಸರ್ ನನಗೆ ಬೇಸಿಕ್ಸೇ ಗೊತ್ತಿಲ್ಲ, ಅಫ್ಕೋರ್ಸ್ ಆ ಬೇಸಿಕ್ಸ್ ಏನೂ ಗೊತ್ತಿಲ್ಲ ಅಂದರೆ ನಾವೇನು ಈಗ ಕ್ಲಾಸಲ್ಲಿ ಕಲಿಸಿರ್ತೇವೆ ಅದರ ಒಂದು ಇನ್ಪುಟ್ಟನ್ನು ನಿಮಗೆ ನೀಡಲಾಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಸ್ಕ್ರ್ಯಾಚಿಂದ ಬೇಕಾದರೂ ಕಲಿತಕ್ಕಂಥ ಒಂದು ಸಾಧ್ಯತೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಡೆದುಕೊಳ್ಬೋದಾಗಿರುತ್ತೆ. ನಾವು ಹೌ ದಿಸ್ program is going to be conducted. Very simple. We have designed 2 ಟೆಸ್ಟ್ ಪರ್ ವೀಕ್. ವಾರದಲ್ಲಿ 2 ಅಭ್ಯಾಸ ಪತ್ರಿಕೆಗಳನ್ನು ನೀಡಲಾಗುತ್ತೆ. ಆ್ಯಂಡ್ ಪ್ರತಿಯೊಂದು ಪತ್ರಿಕೆಯಲ್ಲೂ ಎಲ್ಲ 4 ಸೆಕ್ಷನ್ಸು ಕಡ್ಡಾಯವಾಗಿ ಇರುತ್ತೆ. ಸೊ ನಾವು ಡಿಸೈನ್ ಮಾಡಿರ್ತಕ್ಕಂಥದ್ದು ಪ್ರತಿ ಭಾನುವಾರ ಮತ್ತು ಪ್ರತಿ ಬುಧವಾರ ಒಂದು ಪರೀಕ್ಷೆಯನ್ನು ಬರೆಯಬೇಕಾಗಿರುತ್ತೆ. ಸೊ ಟೈಮಿಂಗ್ಸ್ ಏನು ಅಂದರೆ ಬೆಳಗ್ಗೆ 8 ಗಂಟೆಯಿಂದ 9ವರೆಗೆ ನೀವು ಪರೀಕ್ಷೆಯನ್ನು ಕಂಪ್ಲೀಟ್ ಮಾಡಬೇಕು. ಸಪೋಸ್ ಸರ್ ನಾನು ಆ ಟೈಮಲ್ಲಿ ಅವೈಲಬಲ್ ಇರೋದಿಲ್ಲ, ಬೇರೆ ಏನರಲ್ಲೋ ನಾನು ಎಂಗೇಜ್ ಆಗಿದ್ದೀನಿ, ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಫ್ಲೆಕ್ಸಿಬಲ್ ಟೈಮನ್ನು ಚೂಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನೀಡಿರ್ತೇವೆ. ಬಟ್ ವಿ ರಿಕ್ವೆಸ್ಟ್ ಆರ್ ವಿ ಅಡ್ವೈಸ್ ಎವ್ರಿಬಡಿ ಟು ಅಟೆಂಡ್ ಅಟ್ ದ ಸೇಮ್ ಟೈಮ್, ಸೊ ದಟ್ ನಿಮ್ಗೊಂದು ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ ಕೂಡ ಇರುತ್ತೆ. ಸೊ ಅದು ಕೂಡ ನಿಮಗೆ ಸೈಕೋಲಾಜಿಕಲಿ ಅಥವಾ ನಿಮ್ಮ ಮೆಂಟಲ್ ಪ್ರಿಪರೇಷನ್ಗೂ ಕೂಡ ಅದು ಸಪೋರ್ಟ್ ಆಗುತ್ತೆ. ಸೊ ಇದಾದ ನಂತರ ಪರೀಕ್ಷೆಗಳನ್ನು ಬರೆದ ನಂತರ ನಿಮ್ಮ ಒಂದು ಟೈಮ್ ಅವೈಲೇಬಿಲಿಟಿಗೆ ಸಂಬಂಧಪಟ್ಟಂತೆ 1-to-1 ಮೆಂಟರ್ಶಿಪ್, ಸೊ ನಿಮ್ಮನ್ನು ಕರೆದು ನಿಮ್ಮ ಉತ್ತರ ಪತ್ರಿಕೆಯನ್ನು ನಿಮ್ಮ ಪ್ರೆಸೆನ್ಸ್ನಲ್ಲಿಯೇ ನಾವು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಅಲ್ಲಿಗೆ ತಿಂಗಳಿಗೆ 8 ಪರೀಕ್ಷೆಗಳನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೀಡ್ತಾ ಇದ್ದೇವೆ. ಅಂಡ್ 8:30 to 9:30 AM ನೀವು ಪತ್ರಿಕೆ 1 ಮುಗಿಸಿದ್ರೆ ರೆಸ್ಟ್ ಆಫ್ ದ ಡೇ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಯುವರ್ ಜನರಲ್ ಸ್ಟಡೀಸ್. ಸೊ ನಿಮ್ಮ ಸಾಮಾನ್ಯ ಜ್ಞಾನ ಪತ್ರಿಕೆ 2ರ ಮೇಲೆ ಹೆಚ್ಚಿನ ಸಮಯವನ್ನು ನೀವು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ದೇರ್ ಶುಡ್ ಬಿ ಡಿಸಿಪ್ಲಿನ್ಡ್ ಅಪ್ರೋಚ್. ಯಾವುದನ್ನು ನಾವು ಕಡೆಗಣಿಸಬಾರ್ದು. ಪತ್ರಿಕೆ 1, ಪತ್ರಿಕೆ 2 ಎಲ್ಲದಕ್ಕೂ ಸಮಾನವಾಗಿರ್ತಕ್ಕಂಥ ಒಂದು ವೇಟೇಜ್ ಇರುತ್ತೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡ್ತಕ್ಕಂಥದ್ದು ಪತ್ರಿಕೆ 1 ಇಗ್ನೋರ್ ಮಾಡ್ತಾರೆ. ಆ ಗ್ಯಾಪ್ ಅನ್ನ ಫಿಲ್ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶವಾಗಿರುತ್ತೆ. ಸೊ ಯಾವಾಗ ನೀವು ಈ ರೀತಿಯ ಕಾರ್ಯಕ್ರಮಕ್ಕೆ ಎನ್ರೋಲ್ ಆಗ್ತೀರಾ ನಿಮ್ಗೊಂದು ಬದ್ಧತೆ ಬರುತ್ತೆ. ಸೊ ನಾನು ಡೆಫಿನೆಟ್ಲಿ ಮಾಡಲೇಬೇಕು, ಟೆಸ್ಟ್ ಇದೆ ಅಂತಕ್ಕಂಥ ಒಂದು ಪ್ರೆಷರ್ ಇರುತ್ತೆ. ಯಾವಾಗ ಆ ಒಂದು ಪ್ರೆಷರ್ ಇರುತ್ತೆ ಆಟೋಮ್ಯಾಟಿಕಲಿ ನಾವು ಅದನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಇನ್ನೆವಿಟಬಲಿ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಯಾವಾಗ ನಮ್ಗೊಂದು ಕಮಿಟ್ಮೆಂಟ್ ಆ ರೀತಿಯ ಒಂದು ಡೆಡ್ ಲೈನ್ ಇರಲ್ಲ, ನಾವೊಂಥರ ಕಾಂಪ್ಲೆಸೆಂಟ್ ಆಗ್ತೀವಿ. ಸೊ ನಾವು ಅದನ್ನ ಪೋಸ್ಟ್ಪೋನ್ ಮಾಡ್ತಕ್ಕಂಥ ಒಂದು ಮೈಂಡ್ ಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ. ಸೊ ಆ ಒಂದು ಪ್ಯಾಟ್ರನ್ ಅನ್ನ ಬ್ರೇಕ್ ಮಾಡುವ ಉದ್ದೇಶದಿಂದ ಈ ರೀತಿಯ ಒಂದು ರೆಗ್ಯುಲರೈಸ್ಡ್ ಪ್ಯಾಟ್ರನ್ ಅನ್ನ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನಾವು ಸೆಪ್ಟೆಂಬರ್ 24ನೇ ತಾರೀಕಿಗೆ ಮೊದಲ ಪರೀಕ್ಷೆ ಇರುತ್ತೆ. 21ನೇ ತಾರೀಕು ಯಾರ್ಯಾರು ಎನ್ರೋಲ್ ಆಗಿರ್ತೀರಾ ಅವ್ರಿಗೆಲ್ಲ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಅಂದರೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಮೊದಲ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮವಿರುತ್ತೆ. ಕಾರಣ ಏನಂದರೆ ನಾವು ಸ್ಟ್ರೇಟ್ ಅವೇ ನಿಮ್ಮನ್ನು ಟೆಸ್ಟ್ಗೆ ಕರೆಯೋಕ್ಕಾಗೋದಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಜೊತೆ ನಾವು ಮಾತಾಡಬೇಕು, ನಿಮ್ಗಿರ್ತಕ್ಕಂಥ ಡೌಟ್ಸನ್ನು ನಾವು ಸಾಲ್ವ್ ಮಾಡಬೇಕಾಗಿರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ನಾವು 21st ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡಿರ್ತೇವೆ. ಯಾರೆಲ್ಲ ಎನ್ರೋಲ್ ಆಗಿರ್ತೀರಾ ಅವರು 21st ಸೆಪ್ಟೆಂಬರ್ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. ಅದಾದ ನಂತರ 24ನೇ ತಾರೀಕಿಗೆ ನೀವು ಮೊದಲ ಪರೀಕ್ಷೆಯನ್ನು ಬರೆಯಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಪ್ರಾಕ್ಟೀಸನ್ನು ನಿಮ್ಮ ಪರೀಕ್ಷೆ ಬರುವ ತನಕ ನಾವು ನಿರಂತರವಾಗಿ, ಬಿಕಾಸ್ ವಿ ಸೇ ದಟ್ ಮೊಮೆಂಟಮ್, ಆ ಮೊಮೆಂಟಮ್ ಅಂತಕ್ಕಂಥದ್ದು ಎಲ್ಲೂ ಬ್ರೇಕ್ ಆಗಬಾರ್ದು. ಬ್ರೇಕ್ ಆಗದೆ ನಿರಂತರವಾಗಿ ಆ ಮೊಮೆಂಟನ್ನು ನಾವು ಇಟ್ಕೊಂಡಿದ್ರೆ ಸೊ ಎಕ್ಸಾಮ್ ಕೂಡ ಒಂದು ಆರ್ಡಿನರಿ ಅಥವಾ ದಿನನಿತ್ಯದ ಪ್ರಕ್ರಿಯೆ ಥರನೇ ನಿಮ್ಗೆ ಅನ್ಸುತ್ತೆ. ಯಾಕಂದರೆ ನಾವು ಬರೀತಾ ಇದ್ರೆ ಹಾಡ್ತಾ
ಮಾಡ್ತಾ ರಾಗ ನರಳ್ತಾ ರೋಗ ಅಂತ ಯಾವ ರೀತಿ ಗಾದೆ ಹೇಳ್ತಾರೆ, ಅದೇ ರೀತಿ ನಾವು ಬರಿತಾ ಆ ಮೊಮೆಂಟಮ್ ಇದ್ರೆ ನನ್ನ ಸ್ಪೀಡು ಚೆನ್ನಾಗಿರುತ್ತೆ, ಹ್ಯಾಂಡ್ ರೈಟಿಂಗು ಚೆನ್ನಾಗಿರುತ್ತೆ. ಯಾವಾಗ ನಾನು ಬರೆಯೋದನ್ನು ನಿಲ್ಲಿಸ್ತೇನೆ ನನ್ನ ಸ್ಪೀಡ್ ಆಟೋಮ್ಯಾಟಿಕಲಿ ಸ್ಲೋ ಆಗುತ್ತೆ, ನನ್ನ ಹ್ಯಾಂಡ್ ರೈಟಿಂಗ್ ಆಟೋಮ್ಯಾಟಿಕಲಿ ಅದು ನೆಗೆಟಿವ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೆಗೆಟಿವ್ ಗ್ರೋತ್ ಆಗೋದನ್ನ ಬ್ರೇಕ್ ಮಾಡಲಿಕ್ಕೆ ಓನ್ಲಿ ಪಾಸಿಟಿವ್ ಗ್ರೋತ್ ಆಗಬೇಕು, ಪ್ರೋಗ್ರೆಸಿವ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಅಂಡ್ ವಿತ್ ದಿಸ್ ವಿ ಹ್ಯಾವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಆಸ್ ಐ ಟೋಲ್ಡ್ ಯು ನಾವು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ. ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಿಂದೆ ಕೂಡ ನಡೆಸಿ ತುಂಬಾ ಯಶಸ್ಸನ್ನ ಕೂಡ ನಾವು ನೋಡಿದ್ದೇವೆ. ಆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮತ್ತೊಮ್ಮೆ ಹೊಸ ವಿದ್ಯಾರ್ಥಿಗಳಿಗೆ ಒಂದು ಹೊಸ ಯಶಸ್ಸನ್ನ ನೀಡುವ ಉದ್ದೇಶದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಮತ್ತೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮಕ್ಕೆ ಎನ್ರೋಲ್ ಮಾಡಲಿಕ್ಕೆ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಅಂಡ್ ವಿ ಆರ್ ಟೇಕಿಂಗ್ ಲಿಮಿಟೆಡ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಯಾಕಂದ್ರೆ 1-to-1 ನಾವು ಮೆಂಟರ್ಶಿಪ್ ಮಾಡುವ ಉದ್ದೇಶದಿಂದ ಸೊ ವಿ ಕೆನಾಟ್ ಹ್ಯಾವ್ ಟೂ ಮೆನಿ ನಂಬರ್ಸ್. ಸೊ ಮ್ಯಾಕ್ಸಿಮಮ್ ವಿ ಆರ್ ಟೇಕಿಂಗ್ 50 ಸ್ಟೂಡೆಂಟ್ಸ್ ಅನ್ನ ಮಾತ್ರ ನಾವು ಗರಿಷ್ಠ ಸಂಖ್ಯೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇದಕ್ಕಿಂತ ಕಡಿಮೆ ಬಂದರೂ ದೆರ್ ಇಸ್ ನೋ ಇಶ್ಯೂ, ಬಟ್ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ವೈಯಕ್ತಿಕ ಮಾರ್ಗದರ್ಶನವಾಗಿರುತ್ತೆ. ದಿಸ್ ಇಸ್ ನಾಟ್ ಗ್ರೂಪ್ ಎಕ್ಸಾಮಿನೇಷನ್. ವಿ ನೀಡ್ ಟು ಟೇಕ್ ಕೇರ್ ಆಫ್ ಎವ್ರಿ ಸ್ಟೂಡೆಂಟ್ ಇಂಡಿವಿಜುವಲಿ. ಹಾಗಿದ್ರೆ ವಾಟ್ ಈಸ್ ದ ಕಾಸ್ಟ್ ಆಫ್ ದಿಸ್ ಎಕ್ಸಾಮಿನೇಷನ್ ಅಥವಾ ದಿಸ್ ಪ್ರೋಗ್ರಾಮ್ ಪರ್ ಮಂತ್? ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸೊ ವಿ ಹ್ಯಾವ್ ಅ ಕಾಸ್ಟ್ ಆಫ್ 2500 rupees. ಬಟ್ ಇನಿಷಿಯಲಿ ಯಾರು ಎನ್ರೋಲ್ ಆಗ್ತಾರೆ ಅವ್ರಿಗೆ 1499 ಪರ್ ಮಂತ್ ಈ ಒಂದು ಕಾರ್ಯಕ್ರಮವನ್ನು ನೀಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತೇವೆ. ಸೊ ಯಾರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತಿ ಇರುತ್ತೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಇಮ್ಮಿಡಿಯೇಟ್ ಆಗಿ ಎನ್ರೋಲ್ ಮಾಡ್ಕೊಳ್ಬೋದಾಗಿರುತ್ತೆ. ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ಅಡ್ಮಿಷನ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಇಷ್ಟು ಮಾಹಿತಿಯೊಂದಿಗೆ ಈ ಒಂದು ಸೆಷನ್ ಅನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಐ ಹೋಪ್ ಟು ಸಿ ಯು on 21st September on my ಓರಿಯೆಂಟೇಷನ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ರೆಸ್ಟ್ ಆಫ್ ದಿ ಇನ್ಫಾರ್ಮೇಷನ್ ನಮ್ಮ ಟೀಮ್, ದ ಟೆಲಿ ಮಾರ್ಕೆಟಿಂಗ್ ಟೀಮ್ ಅವರೆಲ್ಲ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ನಿಮಗೆ ಕ್ಲಿಯರ್ ಮಾಡ್ತಾರೆ. ಸೊ ಯು ಕ್ಯಾನ್ ಕಾಲ್ ದೀಸ್ ನಂಬರ್ಸ್ ಅಂಡ್ ಗೆಟ್ ದಿ ಕ್ಲಾರಿಫಿಕೇಶನ್. ಸೊ ಐ ವಿಲ್ ಮೀಟ್ ಯು ಆನ್ 21st September. ಥ್ಯಾಂಕ್ ಯು ವೆರಿ ಮಚ್.